ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ. ಇವತ್ತು ಬುಧವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಗುರುವಾರ ಅಮಾವಾಸ್ಯೆ ಅಲ್ವಾ, ನಾಳೆ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ ಇವತ್ತೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ದೇವ್ರ ಸಾಮಾನು ಇವಾಗಲೇ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬಹುದು ಅಂತ ಎಲ್ಲದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ದೇವ್ರ ಸಾಮಾನುಗಳನ್ನ ತೊಳಿಲಿಕ್ಕೆ ಹುಣಸೆ ಹಣ್ಣು ಮತ್ತು ಅಡುಗೆ ಸೋಡಾ ಮತ್ತು ಎಣ್ಣೆ ಜಿಡ್ಡೆಲ್ಲ ಹೋಗಬೇಕಲ್ಲ, ಅದಕ್ಕೆ ಸ್ವಲ್ಪ ಸೋಪಿನ ಪುಡಿನ ತೊಗೊಂಡಿದ್ದೀನಿ. ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ವಸ್ತುಗಳನ್ನ ಉಜ್ಜಿ ತೊಳ್ಕೊತೀನಿ. ವಾರಕ್ಕೆ ಒಂದು ಸಲನಾದರೂ ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೋತೀನಿ ಮತ್ತು ದೇವ್ರ ಸಾಮಾನುಗಳನ್ನೆಲ್ಲ ನೀಟಾಗಿ ತೊಳ್ಕೊತೀನಿ. ತೊಳೆದಿರೋ ದೇವ್ರ ಸಾಮಾನುಗಳನ್ನೆಲ್ಲ ಹಂಗೆ ಇಟ್ಟರೆ ನೀರಿನ ಕಲೆ ಉಳ್ಕೊಳ್ಳುತ್ತೆ. ಅದಕ್ಕೆ ಎಲ್ಲದನ್ನು ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ಕೆಟಿಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತೇಳಿ ದೇವರಿಗೆಲ್ಲ ಹೂವಿನ ಅಲಂಕಾರ ಮಾಡಿಕೊಂಡು ತಯಾರಿ ಮಾಡ್ಕೋತಾ ಇದ್ದೀನಿ. ಅಮಾವಾಸ್ಯೆ ಆಗಿರೋದ್ರಿಂದ ಮನೆಗೆಲ್ಲ ದೃಷ್ಟಿ ತೆಗೆದುಬಿಟ್ಟು ನಿಂಬೆಹಣ್ಣನ್ನು ಕೊಯ್ದು ಅರಿಶಿನ ಕುಂಕುಮ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಾಗ್ಲ ಹತ್ರ ಇಡ್ತಾ ಇದ್ದೀನಿ. ಅಮಾವಾಸ್ಯೆ ಆಗಿರೋದ್ರಿಂದ ಬಿಳಿ ಸಾಸಿವೆನ ತಗೊಂಡು ಮನೆಗೆಲ್ಲ ದೃಷ್ಟಿ ತೆಗೆದು ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಂತೇಳಿ
ಹೊರಗಡೆ ಎಸಿತಾ ಇದ್ದೀನಿ. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದೊಳ್ಳೆ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಒಂದು ಲೋಟ ನೀರಿಗೆ 1 ಸ್ಪೂನ್ ಜೀರಿಗೆ, 2 ಇಂಚ್ ಶುಂಠಿ ಮತ್ತು 2 ಇಂಚು ಚಕ್ಕೆನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಜೀರಿಗೆ ಮತ್ತು ಶುಂಠಿ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ, ಮೆಟಬಾಲಿಸಮ್ ಸುಧಾರಣೆ ಮಾಡುತ್ತೆ ಮತ್ತು ತೂಕ ಇಳಿಕೆಗೂ ಕೂಡ ಸಹಾಯ ಮಾಡುತ್ತೆ. ಶುಂಠಿಯಲ್ಲಿ ವಿಟಮಿನ್ B6 ಮತ್ತು ವಿಟಮಿನ್ C ಇರುತ್ತೆ, ಅದು ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಇನ್ನು ಜೀರಿಗೆ ದೇಹವನ್ನು ಡಿಟಾಕ್ಸ್ ಮಾಡುತ್ತೆ. ಆದ್ದರಿಂದ ಶುಂಠಿ ಮತ್ತು ಜೀರಿಗೆನ ಕುದಿಸಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಜೀರಿಗೆ ನೀರನ್ನು ಕುಡಿದು ನಾನು ಟಿಫನ್ ಮಾಡಿಕೊಂಡು ತುಂಬ ಮಳೆ ಬರ್ತಾಯಿತ್ತು. ಮಳೆ ಬರ್ತಿರೋದ್ರಿಂದ ತೋಟ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋದ್ವಿ. ನೋಡ್ತಾ ಇರ್ಬೋದು, ಮಳೆ ಬರ್ತಿದ್ದರಿಂದ ತೋಟ ತುಂಬ ಚೆನ್ನಾಗಿತ್ತು. ನೀರಿನ ಬೋರ್ವೆಲ್ ಅವಶ್ಯಕತೆ ಏನೂ ಇರಲಿಲ್ಲ. ಬೋರ್ ಆನ್ ಮಾಡಿ ಬಂದಿದ್ವಿ ನಾವು. ಮತ್ತು ಮಳೆನೂ ಚೆನ್ನಾಗಿ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಬೋರನ್ನು ಆಫ್ ಮಾಡಿಕೊಂಡು ತೋಟನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ನೋಡಿ ಹೇಗಿದೆ, ಮಳೆ ಬರ್ತಾ ಇರೋವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಮಳೆಗೆ, ಆ ಗ್ರೀನಿಗೆ ತುಂಬ ಖುಷಿ ಆಯಿತು. ಹೊಲಕ್ಕೆ ಹೋಗಿ ತುಂಬ ದಿನ ಆದಮೇಲೆ ತೋಟಕ್ಕೆ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ನೋಡಿ ತುಂಬ ಖುಷಿ ಆಯಿತು. ತೋಟದಿಂದ ವಾಪಸ್ ಬಂದಮೇಲೆ ತುಪ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 1 kg ಬೆಣ್ಣೆ ತುಪ್ಪ ಮಾಡ್ಕೊತಿದ್ದೀನಿ. ಅದಕ್ಕೆ 1 ಸ್ಪೂನ್ ಮೆಂತ್ಯನ ಚೆನ್ನಾಗಿ ಸಣ್ಣ ಉರಿನಲ್ಲಿ ಹುರ್ಕೊಂಬಿಟ್ಟು ಪುಡಿ ಮಾಡ್ಕೋಬೇಕು. ಅದಕ್ಕೆ ಹುರ್ಕೋತಾ ಇದ್ದೀನಿ. ಹುರಿದಿರೋ ಮೆಂತ್ಯಗೆ 4 ಮೆಣಸು, 2 ಏಲಕ್ಕಿನ ಹಾಕಿಬಿಟ್ಟು ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಈ ಕಡೆ ಒಲೆ ಮೇಲೆ ಬೆಣ್ಣೆನ ಬಿಸಿ ಆಗೋಕ್ಕಿಟ್ಟು ಅದನ್ನು ಕರಗಿಸ್ಕೋತಾ ಇದ್ದೀನಿ. ತುಪ್ಪನ ಯಾವಾಗಲೂ ಸಣ್ಣ ಊರಿನಲ್ಲೇ ಮಾಡ್ಕೋಬೇಕು, ಜೋರು ಊರಿನಲ್ಲಿ ಮಾಡ್ಕೋಬಾರ್ದು. ಒಂದು 15 to 20 ಮಿನಿಟ್ಸ್ ಆಗುತ್ತೆ. ಸಣ್ಣ ಊರಿನಲ್ಲೇ ಕಾಯಿಸ್ಕೋಬೇಕು. ಇನ್ನು ಬೆಣ್ಣೆ ಎಲ್ಲ ಕರಗಿದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ವೀಳ್ಯದೆಲೆ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿಣ ಮತ್ತು ನಾವೇನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣ ಊರಿನಲ್ಲಿ ಕಾಯಿಸ್ಕೋಬೇಕು. ಮೇಲೆ ಇರೋ ಬಿಳಿ ನೊರೆ ಎಲ್ಲ ಹೋಗೋವರೆಗೂ ತುಪ್ಪನ ಕಾಯಿಸ್ಕೋಬೇಕು. ನೋಡಿ ಈ ಥರ ಎಲ್ಲ ಮೇಲಿನ ನೊರೆ ಎಲ್ಲ ಹೋದ್ಮೇಲೆ ತುಪ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಆವಾಗ ಸೋಸ್ಕೋಬೇಕು. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.